ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನೆಲ್ಲ ರೆಸಿಪಿನ ಮಾಡಿದೆ, ಹಾಗೆ ಇವತ್ತಿನ ದಿನ ಏನೆಲ್ಲ ಮಾಡಿಕೊಂಡೆ ಅನ್ನೋದನ್ನೆಲ್ಲ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಎಲ್ಲೂ ಕೂಡ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ. ಹಾಗೆಯೇ ನಾನು ಚಿಕ್ಕಂದಿನಲ್ಲಿ ತಿಂದಿರುವಂತಹ ಬಿಸ್ಕೆಟ್ ಬೋಂಡಾ ರೆಸಿಪಿಯನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಾವೆಲ್ಲ ತುಂಬ ಇಷ್ಟಪಟ್ಟು ತಿಂತಿರುವ ಬಿಸ್ಕೆಟ್ ಬೋಂಡಾ ರೆಸಿಪಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಕೂರ್ಗ್ನಲ್ಲೆಲ್ಲ ಈ ಹೇರಳೆ ಹಣ್ಣಿನ ಜ್ಯೂಸನ್ನು ತುಂಬಾ ಕುಡಿತೀವಿ. ಅದು ಕೂಡ ಪಿತ್ತ ನಿವಾರಣೆಗೆ ತುಂಬಾ ಒಳ್ಳೆಯದು. ಆ ಜ್ಯೂಸ್ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದು ಮಸಾಲೆ ಹೇರಳೆ ಹಣ್ಣಿನ ಜ್ಯೂಸನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಬೆಳಗಿನ ತಿಂಡಿಗೆ ನಾನು ಅಕ್ಕಿ ರೊಟ್ಟಿನ ಅದು ಕೂರ್ಗ್ ಸ್ಟೈಲ್ನ ಅಕ್ಕಿ ರೊಟ್ಟಿಯನ್ನು ನಾವು ಮಾಡ್ತಾಯಿದ್ದೀನಿ. ಇವಾಗ ಕೂರ್ಗ್ನಲ್ಲಿ ಹೇಗೆ ಮಾಡ್ಕೊಳ್ತಾರೆ ಕೈಯಲ್ಲಿ ಸುಟ್ಟು ಆ ಥರ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನಿವಾಗ 1 ಕಪ್ ಆಗುವಷ್ಟು ನಾನು ಬಿಸಿ ಅನ್ನವನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಈ ಸ್ಪೂನಿಂದ ಈ ಥರ ಇದು ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಬಿಸಿ ಇದೆ ಅನ್ನ, ಕೈಯಲ್ಲಿ ಕಲಸೋಕ್ಕಾಗಲ್ಲ ಅದಕ್ಕೆ. ಇವಾಗ 3/4 ಕಪ್ ಆಗುವಷ್ಟು ಅದೇ ಕಪ್ಪಿನಿಂದ ನಾನು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೋಡಿ, ನಾನು 3/4 ಕಪ್ಪಲ್ಲಿ ಸ್ವಲ್ಪ ಹಾಕಿ ಸ್ವಲ್ಪ ಹಾಗೇ ಇಟ್ಕೊಂಡಿದ್ದೀನಿ. ಏಕೆಂದರೆ ಇದು ಕಲಸಿ ಎಲ್ಲ ಆದ ನಂತರ ನಾವು ಹಾಕ್ಕೊಳ್ಬೋದು. ಇದು ಹಿಟ್ಟು ಜಾಸ್ತಿ ಆದ್ರೂ ಕೂಡ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ನಮಗೆ 1 ಕಪ್ಪಿಗೆ ನಮಗೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ ಸಾಕಾಗುತ್ತೆ. ಇವಾಗ ನೋಡಿ, ಬಿಸಿ ಅನ್ನ ಆರಿದೆ. ಇವಾಗ ನಾನು ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ತುಂಬ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಅನ್ನ ಎಲ್ಲ ಮ್ಯಾಶ್ ಆಗಬೇಕಲ್ಲ, ಅದಕ್ಕೋಸ್ಕರ ಅನ್ನ ಕಾಣಿಸ್ಬಾರ್ದು. ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಈ ಥರ ಮಾಡಿಟ್ಕೊಳ್ಬೇಕು. ಇವಾಗ ನಾವು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಉಂಡೆಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಇಷ್ಟು ಮಾಡ್ಕೊಳ್ತಾ ಇದ್ದೀನಿ ಉಂಡೆನ. ನೋಡಿ, ಇಷ್ಟು ಇದ್ದರೆ ಸಾಕಾಗುತ್ತೆ ರೊಟ್ಟಿಗೆ ನಮಗೆ. ಅಂದರೆ ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು. ಏಕೆಂದರೆ ನಾವು ಕೈಯಲ್ಲಿ ಸುಡುವಾಗ ನಮಗೆ ತುಂಬ ಗಟ್ಟಿ ಇದ್ದರೆ ನಮಗೆ ಒತ್ತುವಾಗ ಆಗಲ್ಲ. ನಾನಿವಾಗ ಒಂದು ಬಟರ್ ಪೇಪರ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಅದಕ್ಕೆ ಅಂಟ್ಕೊಳ್ಬಾರ್ದು, ಅದಕ್ಕೋಸ್ಕರ. ಈ ಪ್ಲಾಸ್ಟಿಕ್ ಕವರ್ ಇದ್ದರೆ ಪ್ಲಾಸ್ಟಿಕ್ ಕವರ್ ಕೂಡ ಹಾಕ್ಕೊಳ್ಬೋದು. ಬಟರ್ ಪೇಪರ್ ಇಲ್ಲದೆ ಇದ್ದರೆ, ಬಟರ್ ಪೇಪರ್ ಇದ್ದರೆ ಈ ಥರ ನೋಡಿ, ಈ ಥರ ಉಂಡೆ ಮಾಡಿಕೊಂಡು ಹೀಗೆ ಒಂದು ಸ್ವಲ್ಪ ಕೈಯಲ್ಲಿ ಹಾಗೆ ತಟ್ಕೊಂಡು ಆಮೇಲೆ ಈ ಬಟರ್ ಪೇಪರ್ ಮೇಲೆ ಇಟ್ಕೊಂಡು ಸೈಡಲ್ಲಿ ಒಂದು ಕೈಯನ್ನು ಇಟ್ಕೊಳ್ಬೇಕು. ಯಾಕೆಂದರೆ ಶೇಪ್ ಬರುತ್ತಲ್ಲ, ಅದಕ್ಕೋಸ್ಕರ. ಇಲ್ಲ, ಈ ಕೈ ಇಟ್ಕೊಳ್ಳಿಲ್ಲ ಅಂದರೆ ನಮಗೆ ಈ ರೊಟ್ಟಿದು ಶೇಪ್ ಬರಲ್ಲ. ಅದಕ್ಕೋಸ್ಕರ ನಾನು ಈ ಕಡೆ ಸೈಡಲ್ಲಿ ಹೀಗೆ ಕೈ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೋಡಿ, ಈ ಥರ ಒತ್ಕೊಂಡು ಹೋಗಬೇಕು. ನಾವು ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೋದರೆ ಸಾಕು, ಚೆನ್ನಾಗಿ ಬಂದುಬಿಡುತ್ತೆ. ಅಂದರೆ ಒಬ್ಬೊಬ್ಬರಿಗೆ ಗಟ್ಟಿ ಕಲಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೊಂಡ್ರೆ ನಮಗೆ ರೊಟ್ಟಿ ತಟ್ಟೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಹೀಗೆ ತಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಈ ಕೈಯನ್ನು ನಾವು ಅಡ್ಡ ಇಟ್ಕೊಳ್ಳೋದ್ರಿಂದ ಹೀಗೆ ನೋಡಿ, ಇದು ನಮಗೆ ರೌಂಡ್ ಶೇಪಲ್ಲಿ ಬರೋದಕ್ಕೆ ನಮಗೆ ಚೆನ್ನಾಗಾಗುತ್ತೆ. ಕೈ ಇಟ್ಕೊಳ್ಳಿಲ್ಲ ಅಂದರೆ ಅಷ್ಟೊಂದು ಶೇಪ್ ಬರಲ್ಲ, ಒಂಥರ ಕಟ್ಟಾದಂಗೆ ಆಗಿಬಿಡುತ್ತೆ ರೊಟ್ಟಿ ಸೈಡಲ್ಲಿ. ಇದನ್ನು ಈ ರೊಟ್ಟಿನ ನೋಡಿ ಇವಾಗ ಆಗಿದೆ. ನೋಡಿ, ಬೆರಳು ಅಚ್ಚುಗಳೆಲ್ಲ ಇದೆ ನೋಡಿ, ಈ ಥರ. ಈ ಬೆರಳು ಅಚ್ಚುಗಳು ನಾವು ಒಂದು ಸ್ವಲ್ಪ ನೀರಲ್ಲಿ ಕೈ ಹಚ್ಕೊಂಡು ಇದನ್ನು ಹಾಗೇ ಹೀಗೆ ಒಂಥರ ಸವರ್ದ ಥರ ಮಾಡಿಕೊಂಡ್ರೆ ಈ ಥರ ನೋಡಿ, ಹೀಗೆ ಉಜ್ಜದಾಗೆ ಮಾಡಿದ್ರೆ ನಮಗೆ ಆ ಕೈ ಬೆರಳಿನ ಅಚ್ಚುಗಳು ಕೂಡ ಹೋಗುತ್ತೆ, ಕಾಣಿಸಲ್ಲ. ನೋಡಿ, ಇವಾಗ ಸ್ವಲ್ಪ ಇದ್ರೂ ಕೂಡ ಅಷ್ಟು ಈ ನೀರನ್ನು ಹಾಕಿ ನಾವು ಈ ಥರ ಈ ಎಣ್ಣೆನ ಸವರ್ಕೊಳ್ತೀವಲ್ಲ, ಆ ಥರ ಈ ಥರ ಸವರ್ಕೊಂಡು ಬಂದರೆ ನಮಗೆ ಆ ಇದು ಅಚ್ಚು ಕೂಡ ಕಾಣಿಸಲ್ಲ. ಇವಾಗ ಒಂದು ತವನ ಬಿಸಿಗಿಟ್ಕೊಂಡು ನಾನು ಇವಾಗ ತಟ್ಕೊಂಡಿದ್ದೀನಲ್ಲ ರೊಟ್ಟಿ, ಅದನ್ನು ಮಡಚಿ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಈ ಪ್ಯಾನ್ ಮೇಲೆ ಹಾಕ್ಕೊಂಡ್ರೆ ನಮಗೇನು ಕಡ್ಚಿ ಎಲ್ಲ ಏನು ಬೇಡ, ಈ ರೊಟ್ಟಿ ಕಡ್ಡಿ ಅದೆಲ್ಲ ಬೇಡ. ಹೀಗೇ ಮಡಚಿ ಹಾಕ್ಕೊಳ್ಬೋದು ಕೈಯಲ್ಲೇ, ಏನು ಸುಡಲ್ಲ ನಮಗೆ. ನೋಡಿ, ಈ ಥರ. ಈ ಅಭ್ಯಾಸ ಇಲ್ಲ ಅನ್ನೋರು ಈ ರೊಟ್ಟಿ ಕಡ್ಚಿ ಇರುತ್ತಲ್ಲ ಅದರಲ್ಲಿ ಮಡ್ಚ್ಕೊಳ್ಬೋದು. ನೋಡಿ, ಸುಲಭವಾಗಿ ಬರುತ್ತೆ ನಮಗೆ, ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ಇವಾಗ ನಾನು ರೊಟ್ಟಿನ ತೆಗೆದುಕೊಂಡು ನೋಡಿ, ಈಗ ಒಂದು ಚಿಕ್ಕ ಸ್ಟವನ್ನು ಹಚ್ಕೊಂಡು ನಾನು ಇವಾಗ ಚಿಕ್ಕ ಬರ್ನರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ದೊಡ್ಡದಾದರೆ ತುಂಬಾ ಒಂದೇ ಸರಿ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಚಿಕ್ಕದು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದು ರೊಟ್ಟಿನ ಹಾಕ್ಕೊಂಡು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಕೂಡ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇವಾಗ
ಒಂದು ಕಡೆ ಬೆಂದಾದ ನಂತರ ನಾವು ಇನ್ನೊಂದು ಕಡೆ ಮಡ್ಚ್ಕೊಳ್ಬೇಕು. ಇವಾಗ ಇನ್ನೊಂದು ಕಡೆ ಮಡ್ಚ್ಕೊಂಡ ನಂತರ ನೋಡಿ ನಾನು 2 ಕಡೆನೂ ಬೇಯಿಸ್ಕೊಂಡು ಇವಾಗ ನಾನೀಗ ಸ್ಟವ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕ ಬರ್ನರಲ್ಲಿ ಇಟ್ಕೊಂಡಿದ್ದೀನಿ ನಾನಿವಾಗ. ನೋಡಿ ಅದು ಒಂದೇ ಸರಿ ಆದರೆ ಸೀದೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ರೊಟ್ಟಿಗಳು ಅಂತ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಒಂದೊಂದು ಸೈಡಲ್ಲಿ ಈ ಒಲೆಯಲ್ಲೂ ಕೂಡ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆಯದು ಕೂಡ ಅದು. ಈ ಸ್ಟವ್ ಫ್ಲೇಮ್ಸ್ ಎಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನಾವು ಇದರಲ್ಲೇ ತವಾದ ಮೇಲೆ ಹೆಂಚೆಲ್ಲ ಇರುತ್ತಲ್ಲ ಅದರಲ್ಲೇ ನಾವು ಜಾಸ್ತಿ ಬೇಯಿಸ್ಕೊಂಡ್ರೂ ಕೂಡ ಇದೇ ಥರ ಇದು ಬರುತ್ತೆ, ಉಬ್ಕೊಂಡು ಬರುತ್ತೆ. ಈ ಲೇಯರ್ ಆಗಿ ರೊಟ್ಟಿಗಳು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಊದ್ಕೊಂಡು ಅಂತ. ಎಲ್ಲ ರೊಟ್ಟಿಗಳೂ ಕೂಡ ಇದೇ ರೀತಿ ಊದ್ಕೊಂಡು ಬರುತ್ತೆ. ಆದರೆ ಇದು ಕೆಂಡದಲ್ಲಿ ಬೇಯಿಸಿ ತಿಂದರೆ ನಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ಫ್ಲೇಮ್ಸಲ್ಲಿ ಅಂದರೆ ಇಷ್ಟ ಇಲ್ಲದೆ ಇರೋರು ಈ ಥರ ಏನು ಮಾಡ್ಕೊಳ್ಳೋದು ಬೇಡ. ಹಾಗೆಯೇ ಹೆಂಚಿನಲ್ಲೇ 2-3 ಸಾರಿ ಮಡ್ಚಿ ಹಾಕಿದ್ರೆ ನಮಗೆ ಅಲ್ಲೇ ಬೆಂದುಬಿಡುತ್ತೆ. ಇದೇ ಥರ ಉಬ್ಕೊಂಡು ಕೂಡ ಬರುತ್ತೆ ಹೆಂಚಲ್ಲೂ ಕೂಡ. ನೋಡಿ ಈ ಥರ ಬರುತ್ತೆ ರೊಟ್ಟಿ. ನೋಡಿ ಇದನ್ನು ಕೂಡ ಅಷ್ಟೇ. ನೋಡಿ ಇದು ಕೂಡ ಎಲ್ಲ ರೊಟ್ಟಿನೂ ಅಷ್ಟೇ, ನಮಗೆ ನಾವು ಕಲಿಸುವಾಗ ಹದ ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ಎಲ್ಲ ರೊಟ್ಟಿಗಳು ಕೂಡ ಇದೇ ರೀತಿ ಉಬ್ಕೊಂಡೇ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ನಮ್ಮ ಈ ಕೊಡಗಿನಲ್ಲೆಲ್ಲ ತುಂಬಾ ಈ ರೊಟ್ಟಿ ಎಲ್ಲ ಮಾಡ್ತಾನೆ ಇರ್ತೀವಿ. ಅಂದರೆ ಬೆಳಗಿನ ತಿಂಡಿಗೆ ಮಾಮೂಲಾಗಿ ರೊಟ್ಟಿನೇ ಇರುತ್ತೆ, ರೊಟ್ಟಿ ಅಥವಾ ಕಡುಬು ಇದ್ದೇ ಇರುತ್ತೆ. ಯಾವಾಗ್ಲೂ ಕೂಡ ಈ ಚಪಾತಿ ಬದಲಿಗೆ ನಾವು ಈ ರೊಟ್ಟಿಯನ್ನೇ ಮಾಡ್ಕೊಳ್ತೀವಿ. ತುಂಬಾ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ ನಮಗೆ. ನೋಡಿ ಇದಕ್ಕೆ ಯಾವುದೇ ರೀತಿ ಪಲ್ಯ ಆಗಲಿ ಚಟ್ನಿ ಆಗಲಿ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರೊಟ್ಟಿ ರೆಡಿಯಾಗಿದೆ ನೋಡಿ. ಒಂದು ಸರಿ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗೆಲ್ಲ ಪ್ರೆಸ್ಸಿಂಗ್ ಮೆಷಿನ್ ಕೂಡ ಇದೆಯಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಮತ್ತು ರೊಟ್ಟಿ ಸುಡೋದಕ್ಕೆ ಅಂತಲೇ ಮೆಷಿನ್ ಇದೆ, ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ನೋಡಿ ಎಷ್ಟು ಪದರವಾಗಿ ಬಂದಿದೆ ಅಂತ ಹೇಳಿ. ನೋಡಿ ಅಷ್ಟು ಚೆನ್ನಾಗಿದೆ ರೊಟ್ಟಿ. ಇದರೊಳಗಡೆನೂ ನೋಡಿ ಅಷ್ಟು ಒಂಥರ ಸಾಫ್ಟಾಗಿ, ತಿನ್ನೋದಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಪಲ್ಯ ಆಗಲಿ ಯಾವುದೇ ರೀತಿ ಗೊಜ್ಜಾಗಲಿ ತುಂಬಾ ಚೆನ್ನಾಗಾಗುತ್ತೆ. ಈ ತಿಂಡಿ ಎಲ್ಲ ಮಾಡಿಕೊಂಡು ಮುಗ್ದಾದ ನಂತರ ನಾನು ಈ ಹಿರಳಿಕಾಯಿ ಜ್ಯೂಸನ್ನ ಮಾಡ್ಕೊಳ್ಳೋಣ ಅಂತ. ನಮ್ಮ ಕೊಡಗಿನಲ್ಲಿ ಇದನ್ನು ಸಾಮಾನ್ಯವಾಗಿ ನಾವು ಹಿರಳಿಕಾಯಿ ಜ್ಯೂಸನ್ನ ಮಾಡ್ಕೊಳ್ತಾ ಇರ್ತೀವಿ. ಈ ಹಿರಳಿಕಾಯಿ ಜ್ಯೂಸ್ ಮಾಡೋದಕ್ಕೆ ನಾನು ಏಲಕ್ಕಿ ಬೀಜ ಮತ್ತು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಕಾಳು ಮೆಣಸಿನ ಪುಡಿ, ಸ್ವಲ್ಪ ಬೆಲ್ಲವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ. ಈ ಹೇರಳೆಕಾಯನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಅದನ್ನು ಹಿಂಡ್ಕೊಳ್ತಾ ಇದ್ದೀನಿ ನಾನು. ಹಿಂಡ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿಯಲ್ಲಿ ಜ್ಯೂಸರ್ ಇರುತ್ತಲ್ಲ ಅದರಲ್ಲಿ ಹಾಕಿಬಿಟ್ಟು ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಾದ ನಂತರ ನೋಡಿ ಜ್ಯೂಸ್ ಕೂಡ ರೆಡಿ ಆಗುತ್ತೆ. ಇದು ಯಾವುದೇ ರೀತಿಯಾದ ಪಿತ್ತ ಆಗಲಿ ಏನೇ ನಮಗೆ ತಲೆನೋವು ಈ ಥರ ಏನಾರು ಇದ್ರೂ ಕೂಡ ಇದು ತುಂಬಾ ಒಳ್ಳೆಯದು. ಇವಾಗ ನಾನು ಬಿಸ್ಕೆಟ್ ಬೋಂಡ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಈ ಬಿಸ್ಕೆಟ್ ಬೋಂಡ ಮಾಡೋದಕ್ಕೆ ನಾನು 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಹಾಕ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪನ್ನು. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ. ಅಂದರೆ ಅದು ಮೈದಾ ಹಿಟ್ಟು ಸ್ವಲ್ಪ ನೀರನ್ನು ತಗೊಳುತ್ತೆ, ಹಾಗಾಗಿ ನಮಗೆ ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಳ್ಬೇಕು. ತುಂಬ ನೀರಾದ್ರೂ ನಮಗೆ ಈ ಬಿಸ್ಕೆಟ್ನ ಹಾಕುವಾಗ ಅದು ಬಿಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನೋಡಿ ಈ ಹದದಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು. ಅಂದರೆ ತುಂಬ ತೆಳುವಾದರೆ ನಮಗೆ ಹಿಟ್ಟು ಎಲ್ಲ ಫುಲ್ಲು ಒಂಥರ ಬಿಸ್ಕೆಟ್ ಹಾಗಾಗೇ ಕಾಣಿಸುತ್ತೆ, ಅಂಟ್ಕೊಳ್ಳಲ್ಲ ಬಿಸ್ಕೆಟಿಗೆ. ಅದಕ್ಕೋಸ್ಕರ ನಾವು ಇದನ್ನು ನೋಡಿ ಹಾಕ್ಕೊಳ್ಬೇಕು. ಇವಾಗ ನೋಡಿ ಹಿಟ್ಟೆಲ್ಲ ರೆಡಿಯಾಗಿದೆ. ಇವಾಗ ನಾನು ಅದಕ್ಕೆ ಬಿಸ್ಕೆಟನ್ನು ತಗೊಳ್ತಾ ಇದ್ದೀನಿ. ನೋಡಿ ಈ ಥರ ಮಾರಿಗೋಲ್ಡ್ ಬಿಸ್ಕೆಟ್ ಬರುತ್ತಲ್ಲ, ಈ ಬಿಸ್ಕೆಟೇ ಚೆನ್ನಾಗಾಗುತ್ತೆ ನಮಗೆ ಇದಕ್ಕೆ ಬೋಂಡಕ್ಕೆ. ನಾನು ಈ ಚೆನ್ನಾಗಿರೋದು ಒಡೆದೋಗಿರೋ ಬಿಸ್ಕೆಟ್ನೆಲ್ಲ ತೆಗೆದಿಟ್ಕೊಂಡು ನಾನು ಈ ಥರ ಚೆನ್ನಾಗಿರೋ ಬಿಸ್ಕೆಟ್ಗಳನ್ನ ಇಟ್ಕೊಂಡಿರ್ತೀನಿ. ಇವಾಗ ನಾನು ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಹುರಿಲಿಕ್ಕೆ ಎಷ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಹಿಟ್ಟಿಗೆ ಬಿಸ್ಕೆಟನ್ನು ಡಿಪ್ ಮಾಡಿಕೊಂಡು ನಾನು ಇವಾಗ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ
ನೋಡಿ ಇದು ಎಣ್ಣೆ ಬಿಸಿಯಾದ ನಂತರನೇ ಹಾಕಬೇಕು, ಇಲ್ಲಾಂದರೆ ಇದು ಊದ್ಕೊಂಡು ಬರಲ್ಲ. ಯಾಕೆಂದರೆ ನಾವು ಇದಕ್ಕೆ ಸೋಡಾನು ಕೂಡ ಹಾಕಿಲ್ಲ, ಅದಕ್ಕೋಸ್ಕರ ನೋಡಿ ಈ ಥರ ಬರಬೇಕು ನಮಗೆ. ಊದ್ಕೊಂಡು ಈ ಥರ ಬಂದರೆ ತುಂಬಾ ಚೆನ್ನಾಗಾಗುತ್ತೆ ಬಿಸ್ಕೆಟ್ ಬೋಂಡ. ಇದನ್ನೆಲ್ಲ ನಾವು ಚಿಕ್ಕದ್ರಲ್ಲಿ ತಿಂದಿರ್ತೀವಿ. ಇವಾಗ ನಮಗೆ ಈ ಬಿಸ್ಕೆಟ್ ಬೋಂಡ ಎಲ್ಲ ನಾವು ಎಲ್ಲೂ ನೋಡೋಕ್ಕೆ ಆಗಲ್ಲ, ಏನೇನೋ ತಿಂಡಿಗಳೆಲ್ಲ ಬಂದಿದೆ. ಅದರಿಂದಾಗಿ ಹಳೆ ತಿಂಡಿಗಳೆಲ್ಲ ನಮಗೆ ಎಲ್ಲೂ ಕೂಡ ಸಿಗೋದೇ ಇಲ್ಲ. ಮನೆಯಲ್ಲೇ ನೋಡಿ ಎಷ್ಟು ಈಸಿಯಾಗಿ ಬಿಸ್ಕೆಟ್ ಬೋಂಡ ಮಾಡ್ಕೊಳ್ಬೋದು. ಇವಾಗ ನಾನು ಎಲ್ಲ ಕೆಲಸಗಳನ್ನೆಲ್ಲ ಈ ಬಿಸ್ಕೆಟ್ ಬೋಂಡ ಆಗಲಿ ಎಲ್ಲ ಮಾಡಿದ ನಂತರ ಅದರಲ್ಲೂ ರೊಟ್ಟಿ ಮಾಡಿದ್ರೆ ಸ್ವಲ್ಪ ಹಿಡ್ದಂಗೆ ಆಗುತ್ತೆ. ಈ ಸ್ಟವ್ ಮೇಲೆಲ್ಲ ತುಂಬಾ ಕಲ್ಲರ್ ಒಂಥರ ಇದಾಗ್ಬಿಡುತ್ತೆ, ಸುಟ್ಟು ಹೋದಂಗೆ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾನು ಈ ಪಾತ್ರೆ ತೊಳೆಯೋ ಸೋಪ್ ಇರುತ್ತಲ್ಲ ಅದನ್ನೆಲ್ಲ ಫಸ್ಟು ಇದಕ್ಕೆ ಹಚ್ಕೊಂಡ್ಬಿಡ್ತೀನಿ. ಈ ಹಾಕ್ಕೊಂಡಾದ ನಂತರ ಅದು ಸ್ವಲ್ಪ ನಾನು ಒಂದು 5 ನಿಮಿಷ ಅದನ್ನ ಹಾಗೇ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಸೋಪಲ್ಲಿ ನೆನೆಸಿದ್ರೆ ಬೇಗ ಹೋಗಿಬಿಡುತ್ತೆ ನಮಗೆ ಈ ಸುಟ್ಟೋಗಿರೋ ಅಂಥ ಕಲೆಗಳೆಲ್ಲ. ನೋಡಿ ಇದು ಬೇಗ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ರೊಟ್ಟಿ ಎಲ್ಲ ಮಾಡ್ತಾ ಇರ್ತೀವಲ್ಲ, ಅಥವಾ ಎಣ್ಣೆ ಅಥವಾ ಎಲ್ಲ ಬೀಳಿಸ್ತಾ ಇರ್ತೀವಲ್ಲ, ಅದು ಹಾಗೇ ಅಂಟ್ಕೊಂಡು ಬಿಟ್ಬಿಟ್ಟಿರುತ್ತೆ ಸ್ಟವ್ ಮೇಲೆ. ಅದನ್ನೆಲ್ಲ ಇವಾಗ ಉಜ್ಕೊಂಡು ನಾನು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಹೋಗಿಬಿಡುತ್ತೆ, ಅಷ್ಟೊಂದೇನೂ ನಿಲ್ಲಲ್ಲ. ಅಂದ್ರೆ ನಾವು ಆವಾಗವಾಗ ಮಾಡ್ಕೊಂಡಿದ್ದನ್ನ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಅಷ್ಟೊಂದು ಕೆಲಸ ಹಿಡಿಯಲ್ಲ. ನಾವು ಅದನ್ನು ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂತ ಬಿಟ್ಟರೆ ತುಂಬ ಕೆಲಸನೂ ಹಿಡಿಯುತ್ತೆ, ಹಾಗೆಯೇ ನೋಡೋಕ್ಕೂ ಅಷ್ಟೊಂದು ಚೆನ್ನಾಗಿರಲ್ಲ. ಆವಾಗನೇ ಕ್ಲೀನ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕ್ಲೀನ್ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.